ಧರ್ಮಸ್ಥಳದಲ್ಲಿ ಉತ್ಖನನ ಸ್ಥಗಿತ ಆಗಿರುವಂತಹ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್ ಆಗಿದೆ. ಬುರುಡೆ ತಂದಿದ್ದಂತಹ ಅನಾಮಿಕನ ವಿಚಾರಣೆಗೆ ಎಸ್ಐಟಿ ಇಳಿದಿದೆ. ಅನಾಮಿಕನ ವಿಚಾರಣೆಯನ್ನ ಈಗ ತೀವ್ರಗೊಳಿಸ್ತಾ ಇದೆ ಎಸ್ಐಟಿ ಕಚೇರಿಯಲ್ಲೇ ನಡೆಯಲಿದೆ ಆಳವಾದಂತಹ ತನಿಖೆ. ಅನೇಕ ವಿಚಾರಗಳು ಎಸ್ಐಟಿ ಮುಂದೆ ಕೂಡ ಇದೆ. ಆ ಎಲ್ಲದಕ್ಕೂ ಕೂಡ ಆತನಿಂದ ಉತ್ತರವನ್ನ ಪಡೆಯೋದಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಪ್ರಮುಖವಾಗಿ ಆತ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ ತಂದಿದ್ದಂತಹ ಆ ಒಂದು ಬುರುಡೆಗೆ ಸಂಬಂಧಪಟ್ಟಂತೆ ಆ ಜಾಗ ಯಾವುದು, ದಿನಾಂಕ, ಶವ ಹೂತಿದ್ದು ಯಾವ ದಿನಾಂಕದಲ್ಲಿ ಶವ ಹೂತಿದ್ದ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದೆ. ಅನಾಮಿಕ ಹೇಳಿದಂತ ಹೆಸರು, ಅಂದಿನ ಕಾರ್ಮಿಕರ ವಿಚಾರಣೆಯನ್ನು ಕೂಡ ನಡೆಸಲಾಗುತ್ತೆ. ಎಲ್ಲರ ಹೇಳಿಕೆಯ ಜೊತೆಗೆ ಅನಾಮಿಕನ ಹೇಳಿಕೆಯನ್ನ ಎಸ್ಐಟಿ ಟೀಮ್ ತಾಳೆ ಹಾಕಲಿದೆ. ದಾಖಲೆ ಎಫ್ಎಸ್ಎಲ್ ವರದಿಗಳತ್ತ ಎಸ್ಐಟಿ ಚಿತ್ತ ಹರಿಸಲಿದೆ. ಮತ್ತಷ್ಟು ವೈಜ್ಞಾನಿಕ ವರದಿಗಾಗಿ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಇದರ ಜೊತೆಗೆ ಯುಡಿಆರ್ ದಾಖಲೆ, ಪಂಚಾಯತ್ನ ದಫನ ದಾಖಲೆಗಳನ್ನ ಕೂಡ ಪರಿಶೀಲನೆಯನ್ನ ಈಗಾಗಲೇ ಮಾಡ್ತಾ ಇದೆ. ಹಾಗೂ ಮುಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಆಗ್ತಾ ಇದೆ. 17 ಸ್ಪಾಟ್ಗಳಲ್ಲಿ ಇಲ್ಲಿಯವರೆಗೂ ಕೂಡ ಶವ ಶೋಧವನ್ನ ನಡೆಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಒಂದು ಕಡೆಯಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು. ಹೀಗಾಗಿ ದೂರುದಾರನ ವಿಚಾರಣೆಯನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಈಗಾಗಲೇ ನಿನ್ನೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ವೈಜ್ಞಾನಿಕ ವರದಿಗಳು ಬರೋ ತನಕ ಈ ಒಂದು ಶೋಧ ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗುತ್ತೆ ತಾತ್ಕಾಲಿಕವಾಗಿ ಅನ್ನುವಂಥ ವಿಚಾರವನ್ನ. ಇನ್ನು ಅನಾಮಿಕನೇ ಅಗೆದು ತಂದಂತಹ ಬುರುಡೆ ಮತ್ತಷ್ಟು ನಿಗೂಢ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾಮಿಕನಿಗೆ ಉಲ್ಟಾ ಹೊಡೆಯತ್ತ ಹಾಗಾದ್ರೆ ಆ ಒಂದು ಬುರುಡೆ ಅನ್ನುವಂಥ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗಿದೆ. ಅನಾಮಿಕ ತಂದಂತಹ ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಈಗ ಅನುಮಾನಗಳು ವ್ಯಕ್ತ ಆಗ್ತಾ ಇವೆ. ಬುರುಡೆ ತಂದಂತಹ ಜಾಗದ ಬಗ್ಗೆ ನಿಖರ ಮಾಹಿತಿಯನ್ನ ಆ ಅನಾಮಿಕ ನೀಡ್ತಾ ಇಲ್ಲ. ಹಾಗಾಗಿ ಅನುಮಾನಗಳಿಗೆ ಕಾರಣ ಆಗಿದೆ. ಅನಾಮಿಕ ಅಗೆದು ತಂದಿರುವಂತಹ ಆ ಬುರುಡೆ ವಿಚಾರ, ಅನಾಮಿಕನ ಆ ಬುರುಡೆ ವಿಚಾರ, ಆತ ಹೇಳುವ ಬುರುಡೆಯ ಅವಧಿಗೂ ವರದಿಗೂ ವ್ಯತ್ಯಾಸ ಕಂಡು ಬರ್ತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಶವ ಹೂತಿದ್ದ ವರ್ಷವನ್ನ ಅನಾಮಿಕ ಹೇಳಿಕೊಂಡಿದ್ದ. ಬುರುಡೆಯ ಫಾರೆನ್ಸಿಕ್ ವರದಿಯಲ್ಲಿ, ಪರೀಕ್ಷೆಯಲ್ಲಿ ವಯಸ್ಸು, ಸಮಯ ವ್ಯತ್ಯಾಸ ಕಂಡು ಬರ್ತಾ ಇದೆ. ಧರ್ಮಸ್ಥಳದಲ್ಲೇ ಪತ್ತೆಯಾದಂತಹ ಬುರುಡೆಯ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅಥವಾ ಬೇರೆ ಯಾವುದಾದ್ರೂ ಪ್ರದೇಶದಿಂದ ತಂದಿರೋದ, ಈ ಎಲ್ಲ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗ್ತಾ ಇದೆ. ಬುರುಡೆ ತಂದ ಮೇಲೆ ಶವದ ಉಳಿದ ಅವಶೇಷಗಳು ಎಲ್ಲಿ? ಇದು ಬಹಳಷ್ಟು ಮುಖ್ಯವಾಗಿರುವಂತಹ ಪ್ರಶ್ನೆ. ಅವಶೇಷ ತಂದ ನಂತರ ಮತ್ತೆ ತೆಗೆದು ಹಾಕಿರುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಅನಾಮಿಕನಿಗೆ ಈ ಒಂದು ಪ್ರಕರಣ ಏನಿದೆ ಅಥವಾ ಈ ಒಂದು ಬುರುಡೆ ವಿಚಾರ ಏನಿದೆ ಅದು ಉಲ್ಟಾ ಹೊಡೆಯತ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ಇದೀಗ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖಾಧಿಕಾರಿಗಳಿಗೂ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಎಫ್ಎಸ್ಎಲ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಮ್ಯಾಚ್ ಆಗ್ತಾ ಇಲ್ಲ ಆತ ಹೇಳುವಂತ ವಿಚಾರ, ಹಾಗೂ ಈಗ ಒಂದು ಎಫ್ಎಸ್ಎಲ್ ನಿಂದ ಬಂದಿರುವಂತಹ ರಿಪೋರ್ಟ್ಗೂ ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಹೀಗಾಗಿ ಅನೇಕ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಇವತ್ತು ಏನೆಲ್ಲ ನಡೀಬಹುದು? ಮಧುಕರ್, ಹೌದು, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ಖನನವನ್ನ ಸ್ಥಗಿತಗೊಳಿಸಬೇಕು ಅನ್ನುವಂಥದ್ದು ನಿನ್ನೆ ಗೃಹ ಸಚಿವರು ಕೂಡ ಸದನದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಜೊತೆಗೆ ಈಗ ಅನೇಕ ರೀತಿಯಾದಂತ ಚರ್ಚೆಗಳಾಗ್ತಾ ಇರುವಂತದ್ದು ಆತ ತಂದು ಕೊಟ್ಟಿರುವಂತ ಬುರುಡೆಯ ಬಗ್ಗೆ. ಯಾಕಂದ್ರೆ ಆ ಬುರುಡೆಯನ್ನ ಆತ ಎಲ್ಲಿಂದ ತಂದಿದ್ದ, ಯಾವ ಜಾಗದಿಂದ ಆತ ತಂದಿದ್ದ, ಮತ್ತು ಅದನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ, ಹೀಗೆ ಅನೇಕ ಅಂದ್ರೆ ಎಲ್ಲಿಂದ ಅದನ್ನ ತೆಗೆದಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಆತನ ಹೇಳಿಕೆಗಳಲ್ಲೂ ಕೂಡ, ಅಂದ್ರೆ ಕೆಲವೊಮ್ಮೆ ಅಥವಾ ಈ ಜಾಗದಿಂದ ತಂದಿದ್ದಾಗ ಹೇಳಿದ್ರೆ, ಕೆಲವೊಮ್ಮೆ ಈ ಜಾಗದಿಂದ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇನೆ. ಹಾಗಾಗಿ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿಲ್ಲ. ಈಗ ಅಧಿಕೃತವಾಗಿ ಪಾಯಿಂಟ್ ನಂಬರ್ 6 ಮತ್ತು ಪಾಯಿಂಟ್ ನಂಬರ್ 14 ಹೊರತುಪಡಿಸಿದ್ರೆ ಅವರಿಗೆ ಸಾಕ್ಷ್ಯವಾಗಿ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಜಾಗಗಳ ಬಗ್ಗೆ ಮಾಹಿತಿಗಳಿಲ್ಲ. ಆದ್ರೆ ಈಗ ಈ ಒಂದು ಬುರುಡೆಯನ್ನು ಎಫ್ಎಸ್ಎಲ್ ಲ್ಯಾಬ್ ಕಳಿಸಲಾಗಿದೆ. ಅಲ್ಲಿ ಅದೊಂದು ಪುರುಷನ ಬುರುಡೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಅದರಲ್ಲಿ ಏನ್ ಗೊಂದಲಗಳಿದೆ ಅದನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಎಸ್ಐಟಿ ಟೀಮ್ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಆತ ಇದನ್ನ ಧರ್ಮಸ್ಥಳ
ಧರ್ಮಸ್ಥಳ ಗ್ರಾಮದ ಮಣ್ಣಿನಿಂದಲೇ ತೆಗೆದಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ಲಾಗ್ತಾ ಇದೆ. ಯಾಕಂದ್ರೆ ಇದು ಇಡೀ ಪ್ರಕರಣಕ್ಕೆ ತಿರುವು ಕೊಡುವಂತಹದ್ದು. ಆತ ಆರಂಭದಲ್ಲಿ ಜುಲೈ 11ಕ್ಕೆ ಕೋರ್ಟ್ಗೆ ಹಾಜರಾಗಿದ್ದ. ಕೋರ್ಟ್ಗೆ ಹಾಜರಾಗುವಂತ ಸಂದರ್ಭದಲ್ಲಿ ಈ ಒಂದು ಬುರುಡೆಯನ್ನ ತಂದು ನ್ಯಾಯಾಲಯಕ್ಕೆ ಒಪ್ಪಿಸ್ತಾನೆ. ಆ ಸಂದರ್ಭದಲ್ಲಿ ಆತ ಇದನ್ನ ಧರ್ಮಸ್ಥಳ ಗ್ರಾಮದಿಂದಲೇ ತೆಗೆದಿದ್ದಾಗಿ ಆತ ತನ್ನ ಹೇಳಿಕೆಯಲ್ಲೂ ಕೂಡ ಉಲ್ಲೇಖವನ್ನ ಮಾಡ್ತಾನೆ. ಹಾಗಾಗಿ ಆ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಬುರುಡೆ ಈಗ ಧರ್ಮಸ್ಥಳ ಗ್ರಾಮದಿಂದಲೇ ತೆಗೆದಿದ್ದ ಅನ್ನುವಂಥದ್ರ ಬಗ್ಗೆ ಬಹಳ ಡೀಪ್ ಆಗಿ ಅವರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತು ಆತ ಈ ತೋರಿಸುವಂತ ಸ್ಥಳದ ಮಣ್ಣು ಪರೀಕ್ಷೆಗೂ ಕೂಡ ಕಳಿಸಿಕೊಟ್ಟ ನಂತರ ಅದನ್ನ ಯಾವ ರೀತಿಯಾಗಿ ಅಂದ್ರೆ ಅದು ಮತ್ತು ಆ ಬುರುಡೆಯಲ್ಲಿ ಸಿಗುವಂತಹ ಮಣ್ಣನ್ನ ಮ್ಯಾಚಿಂಗ್ ಮಾಡೋ ಪ್ರಕ್ರಿಯೆಗಳಾದ್ರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಮೇಲ್ನೋಟಕ್ಕೆ ಕೆಲವೊಂದು ಭಾರಿ ರೀತಿಯಾದಂತಹ ಗೊಂದಲಗಳು ಅವರಿಗೆ ಪತ್ತೆಯಾಗಿರುವಂತದ್ದು. ಹೀಗಾಗಿ ಈ ಬುರುಡೆಯ ಸತ್ಯಾಸತ್ಯತೆ ಪರಿಶೀಲನೆಯ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಕಾರ್ಯಗಳನ್ನ ಈಗಾಗಲೇ SIT ಮಾಡ್ತಾ ಇದೆ. ಯಾಕಂದ್ರೆ ಇದು ಆರಂಭದಲ್ಲಿ ಬಂದಂತಹ ತನಿಖೆಯ ದೃಷ್ಟಿಯಿಂದ ಈಗಾಗಲೇ ನಿನ್ನೆ ಕೂಡ ಸದನದಲ್ಲಿ ಇದ್ರ ಬಗ್ಗೆ ಬಹಳ ದೊಡ್ಡ ಗದ್ದಲ ಆಗಿತ್ತು. ಯಾಕಂದ್ರೆ ಈ ರೀತಿಯಾಗಿ ಒಂದು ಬುರುಡೆಯನ್ನು ಸಮಾಧಿಯನ್ನು ಅಗದು ತರುವಂತದ್ದು ಕಾನೂನಿನ ರೀತಿಯಲ್ಲಿ ಅಪರಾಧ. ಇದರ ವಿರುದ್ಧ ಯಾಕೆ SIT ಟೀಮ್ ಕ್ರಮವಿಲ್ಲ ವಿರುದ್ಧ ಕೈಗೊಂಡಿಲ್ಲ ಅನ್ನುವಂತದ್ದು ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ಇದು ಕೇವಲ ಆತ ಒಬ್ಬನೇ ತೆಗೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆತನ ಜೊತೆಗೆ ಯಾರಾದ್ರೂ ಇದ್ರು, ಆತನ ಜೊತೆಗೆ ಇದ್ದವರು ಯಾರು ಮತ್ತು ಅವರನ್ನ ಯಾಕೆ ವಿಚಾರಣೆ ಮಾಡ್ಲಿಲ್ಲ ಅಥವಾ ಅವರ ಮೇಲೆ ಯಾಕೆ ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಂಡಿಲ್ಲ, ಅವರ ಮೇಲೆ ಯಾಕೆ ಬೇರೆ ರೀತಿಯಾದಂತಹ ಕ್ರಮಗಳು ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನ ಕೂಡ ಗಂಭೀರವಾಗಿ ಪರಿಗಣಿಸಿ ಈ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಈಗಾಗಲೇ ಮುಂದುವರಿಸ್ತಾ ಇರುವಂತದ್ದು. ಹಾಗಾಗಿ ಇದು ಕೂಡ ಈ ಒಂದು ಬುರುಡೆ ಆತ ತಂದು ಕೊಟ್ಟಂತ ಬುರುಡೆ ಏನಿದೆ ಇದು ಕೂಡ ಮುಂದಿನ ದಿನಗಳಲ್ಲಿ ಬಹಳ ಗಂಭೀರತೆಯನ್ನು ಪಡ್ಕೊಳ್ಬಹುದು ಅಂತ ಅನ್ಸುತ್ತೆ ಮಧುಕರ್. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.